ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ನಿರ್ಮಾಣ ಮಾಡಿ ಚಿತ್ರ ಬಿಡುಗಡೆಗೆ ಬಂದಂತಹ ಸಮಯದಲ್ಲಿ ಚಿತ್ರಮಂದಿರಗಳು ಸಿಗದೆ ಅನ್ಯ ಭಾಷಿಗರು ನಮ್ಮ ಚಿತ್ರಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ, ನಮ್ಮ ಚಿತ್ರಕ್ಕೆ ರಕ್ಷಣೆ ಕೊಡಿ ಎಂದು ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಏನಪ್ಪ ಇದು ನಮ್ಮ ತಾಯಿ ಹತ್ರ ನಾವೇ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂತಲ್ಲ, ಇದು ಕನ್ನಡಿಗರಿಗೆ ಆಗಬಾರ್ದಿತ್ತು ಅಂತೇಳಿ ನಾವು ತುಂಬ ನೊಂದ್ಕೊಂಡಿದ್ವು. ಆದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ನಿರ್ಮಾಣ ಮಾಡಿದರೆ ಸಾಕು, ಡಿಸ್ಟ್ರಿಬ್ಯೂಟರ್ಗಳು ಬಂದು ಕ್ಯೂವಲ್ಲಿ ನಿಂತುಕೊಳ್ಳುವಷ್ಟು ದೊಡ್ಡ ಮಟ್ಟಕ್ಕೆ ಚಿತ್ರರಂಗ ಬೆಳೆದಿದೆ. ಈ ಒಂದು ಬೆಳವಣಿಗೆಯನ್ನು ಸಹಿಸಲಾಗದೆ, ಕಾಣದ ಕೈಗಳು ಎದುರು ನಿಂತು ಎದುರಿಸಲಾಗದೆ ಇಂದ್ರಜಿತ್ ಲಂಕೇಶ್ ಎನ್ನುವ ರೂಪದಲ್ಲಿ 25 ಕೋಟಿ ಚೆಕ್ ಎನ್ನುವ ರೂಪದಲ್ಲಿ, ಮೀಡಿಯಾ ಎನ್ನುವ ರೂಪದಲ್ಲಿ, ಇವತ್ತು ದೊಡ್ಡ ಮನೆ ಎನ್ನುವ ರೂಪದಲ್ಲಿ ದರ್ಶನ್ ಅಣ್ಣನವರನ್ನು ತುಳಿಯುವಂತಹ ಒಂದು ಪ್ರಯತ್ನ ನಡೆಯುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಕನ್ನಡದ ಮೇರು ನಟ ಎನ್ನುವುದನ್ನು ಮರೆತು ಇವತ್ತು ಏಕವಚನದಲ್ಲಿ ಮಾತಾಡಿಸುತ್ತಾ ದರ್ಶನ್ ಅಣ್ಣನವರ ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಬೆಂಕಿ ಉರಿಯೋ ಮರದ ಮೇಲೆ ಯಾವ ಹಕ್ಕಿನೂ ಕೂರೋದಿಲ್ಲ, ತಾಕತ್ತಿದೆ ಅಂತ ತೋರಿಸ್ಕೊಂಡ್ರೆ ನಾಯಿ ಕೂಡ ನಮ್ಮ ಹಿಂದೆ ಬರೋದಿಲ್ಲ. ತಾಕತ್ತನ್ನು ಅದು ಕಣ್ಣಿಗೆ ಕಾಣಿಸದೇ ಇರೋ ಖಡ್ಗ, ಅದು ಕಣ್ಣಿಗೆ ಕಾಣಿಸ್ದಂಗೆ ಮಡಗಿರೋದಕ್ಕೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹುಟ್ಟಿದೆ ಡಿ ಬಾಸ್ ದರ್ಶನ್ ಅಣ್ಣನವರ ಅಭಿಮಾನಿಗಳ ಬಳಗ. ಆ ಅಭಿಮಾನಿಗಳಿಗೆ ತೊಂದರೆ ಆದಾಗ ಡಿ ಬಾಸ್ ತೆಗಿತಾರೆ ಆ ತಾಕತ್ತನ್ನು ಖಡ್ಗ, ಆ ಖಡ್ಗಕ್ಕೆ ಬಲ ಕೊಟ್ಟಂಥ ಬ್ರಹ್ಮ ಕೂಡ ತಡೆಯೋಕ್ಕಾಗೋದಿಲ್ಲ. ಅದು ಡಿ ಬಾಸ್ ಅಣ್ಣನವರ ಒಂದು ಗತ್ತು. ಕನ್ನಡಕ್ಕೆ ಕಾವಲುಗಾರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಣ್ಣನವರು ಕನ್ನಡಿಗರನ್ನು ಬೆಳೀತಾ ಇರುವಂಥ ಒಂದು ಅದ್ಭುತವಾದ ನಟ. ಅವರನ್ನು ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನು ಏಕವಚನದಲ್ಲಿ ಮಾತಾಡಿ ಕರ್ನಾಟಕದ ಕೋಟ್ಯಾನುಕೋಟಿ ಹೃದಯಗಳಿಗೆ ನೋವು ಕೊಡ್ತಾ ಇದ್ದೀರ ನೀವು. ಯಾವುದೇ ರೀತಿ ಅಪ್ಪು ಅಣ್ಣನವರ ಬಗ್ಗೆ ಅವರು ತಪ್ಪಾಗಿ ಮಾತಾಡಲಿಲ್ಲ. ಯಾಕಂದರೆ ದೊಡ್ಡ ಮನೆಯವರ ಸಮಸ್ಯೆ ಕನ್ನಡಿಗರ ಸಮಸ್ಯೆ ಎಂದು ನಾವು ಕೂಡ ಅವತ್ತು ನೊಂದಿದ್ದೇವೆ. ದರ್ಶನ್ ಅಣ್ಣನವರು ಕೂಡ ನೊಂದಿದ್ದಾರೆ. ಸುಮ್ಮನೆ ನಿಮ್ಮ ಕೈಯಲ್ಲಿ ಎದುರು ನಿಂತು ಎದುರಿಸಲಾಗದೆ ದೊಡ್ಡ ಮನೆಯನ್ನು ಅಡ್ಡ ಇಟ್ಕೊಂಡು ಅವರನ್ನು ಕಾಲಿಳಿಯೋ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಿ ಬಾಸ್.